19 अक्टूबर जुमेरात की सुबह बेंगलुरु से बेलगावी जाने वाली एक निजी बस पाला गांव के करीब हादसे का शिकार हो गई, जिसके नतीजे में कम से कम 12 मुसाफिर जख्मी हो गए। हुबली दही पुलिस इंस्पेक्टर मुरुगेश चन्ननावर के मुताबिक ये हादसा उस वक्त पेश आया जब सुबह में गहरी धुंध की वजह से सड़क साफ दिखाई नहीं दे रही थी और बस ड्राइवर ने गाड़ी से कंट्रोल खो दिया, जिसकी वजह से बस सड़क से हटी और उलट गई। ज़ख्मी मुसाफिरों को तिब्बी इमदाद के लिए फौरी तौर पर किम्स अस्पताल मुंतकिल कर दिया गया है। ನಾವು ಬೆಂಗಳೂರಿಂದ ಕಿತ್ತೂರಿಗೆ ಹೊರಟಿದ್ವಿ, ಚೆನ್ನಮ್ಮ ಕಿತ್ತೂರಿಗೆ ಸರ್. ಅದು ಬ್ಲೂ ಸೀಬರ್ಡ್ ಬಸ್ಸು K01AA8744 ಗಾಡಿ ನಂಬರು. ವರೂರ್ ಹತ್ರ ಬೆಳಗ್ಗೆ ಬರಬೇಕಾದ್ರೆ ಮಂಜು ತುಂಬ ಇತ್ತು ಸರ್. ಮಂಜಿದ ಕಾರಣ ಸ್ಪೀಡ್ ಇತ್ತು ಸರ್, 80-100 ಸ್ಪೀಡ್ ಹೊಡಿತಾ ಇದ್ದ. ಒಮ್ಗಿಲೆ ಲೆಫ್ಟಿಗೆ ಹೋಗಿ ಬಸ್ಸು ಪಲ್ಟಿ ಆಯಿತು ಸರ್. ಪಲ್ಟಿಯಾಗಿ ಗ್ಲಾಸ್ ಎಲ್ಲ ಒಡೆದು ತುಂಬ ಜನಕ್ಕೆ ಇಂಜುರಿ ಆಗಿದೆ ಸರ್. ನಾನು ಇದ್ದೆ ಸರ್ ಬಸ್ಸಲ್ಲಿ. ನನ್ನ ಮದರಿಗೆ ಪೆಟ್ಟಾಗಿದೆ ಸರ್. ಆಮೇಲೆ ನಮ್ಮ ಮಿಸ್ಸಸ್ಸಿಗೆ ಆಗಿದೆ, ಒಂಚೂರು ನನ್ನ ಮಗಳಿಗೂ ಎದೆ ನೋವು ಅಂತ ಇದ್ದಾಳೆ. ಅಂದಾಜು ಬಸ್ಸಲ್ಲ ಸರ್, ಬಸ್ಸಲ್ಲಿ ಒಂದು 60 ಅಬೌವ್ ಜನ ಇದ್ರು ಅನಿಸುತ್ತೆ ಸರ್. ಇಂಜುರಿ ಸರ್ ಟೋಟಲ್ ಒಂದು 25 ಜನಕ್ಕೆ ಆಗಿದೆ ಸರ್, ತುಂಬಾ ಆಗಿದೆ. ಮೇಜರು ಕೈಗೆಲ್ಲ ಹೊಡೆತ ಬಿದ್ದಿದೆ ಸರ್. ಡ್ರೈವರು ಅಲ್ಲೇ ಇದ್ದರು ಸರ್ ಗಾಡಿಯಲ್ಲಿನೇ, ಬಟ್ ಅವರು ಹೋಗಿ ರೋಡ್ ಮೇಲೆ ಕೂತ್ಬಿಟ್ರು ಸರ್ ಡ್ರೈವರು. ಆಮೇಲೆ ನಾವೆಲ್ಲ ಗ್ಲಾಸ್ ಎಲ್ಲ ಹಿಂದ್ಗಡೆದು ಗ್ಲಾಸ್ ಹೊಡೆದ್ರು, ಮುಂದ್ಗಡೆಯಿಂದ ಸ್ವಲ್ಪ ಜನ ಹೇಳ್ಕೊಂಡ್ರು, ಹಿಂದ್ಗಡೆಯಿಂದ ಸ್ವಲ್ಪ ಜನ ಹೇಳ್ಕೊಂಡ್ರು. ಇದು ವರೂರ್ ಮತ್ತು ಇದ್ರ ಮಧ್ಯೆ ಸರ್, ನಮ್ಮ ಕಬ್ಬೂರ್ ಕ್ರಾಸ್. ಕಿತ್ತೂರಿಗೆ ಬರಾಕತ್ತಿದ್ದು ರೀ, ಅಲ್ಲಿ ಬಸ್ ನಾವು ನಿದ್ದಿಗನ್ನಾಗಿದ್ದು ಬಸ್ ಆಕ್ಸಿಡೆಂಟ್ ಆಗಿದ್ದು ನಮ್ಗೆ ಗೊತ್ತಾಗಿಲ್ಲ ರೀ. ಪೆಟ್ಟು ಹತ್ತಿದ ಬಳಿಕ ಆಂಬುಲೆನ್ಸ್ ಒಳಗೆ ಹಾಕೊಂಬಂದ ಗೊತ್ತಾಗೈತೆ ರೀ. ಅಂದಾಜು 6:30. ನಂಗೆ ಏನೂ ಗೊತ್ತಾಗಿಲ್ಲ ರೀ, ಅದು ಮಲಗಿದ್ನಲ್ಲ ರೀ. ಆಮೇಲೆ ಪೆಟ್ಟು ಹತ್ತಿದಾಗ ಎಲ್ಲ ನೋಡತ್ತೀನಿ, ಏನೋ ಇದನ್ನು ಅನಿಸ್ವಂತ ಎದೆ ನೋವು, ಆಮೇಲೆ ತಲೆ ನೋವು, ರಗತ ಬರತ್ತೆ.